ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡೋತ್ಸವ ಅಗೋನ್ 2026 ಶುಕ್ರವಾರ ಕಣಚೂರು ಮೈದಾನದಲ್ಲಿ ಉತ್ಸಾಹಭರಿತವಾಗಿ ನೆರವೇರಿತು. ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆಯನ್ನ ನೀಡಿದ್ರು. Forces of fire and fury each ready to claim glory. To kindly proceed for the flag hoisting. And now get ready for a visual treat of ಅಂತಾರಾಷ್ಟ್ರೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇಶಾ ಶರ್ಮಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕ್ರೀಡಾ ಕ್ಷೇತ್ರವು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಏಕಾಗ್ರತೆ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. But it is a celebration of energy, spirit and community. In medicine, you are taught to care for others, but sports teaches you something just as precious. To care for yourself. You guys already know how important it is to keep your body physically active. It keeps the heart healthy, improves stamina, reduces stress hormones and gives dopamine. Like Dr. Shahnawaz said in his speech, it's very important. Even as chess player, I was told regularly to keep my physical active because chess, like studies, is a sitting game, right? So you don't get the dopamine you need from physical activity. So you need to keep your body moving. ಡಾಕ್ಟರ್ ಹಾಜಿ ಯುಕೆ ಮೋನು ಹಾಗೂ ಅಬ್ದುಲ್ ರಹಿಮಾನ್ ಗೌರವ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾಭ್ಯಾಸದ ಜೊತೆಗೆ ದೈಹಿಕ ಆರೋಗ್ಯಕ್ಕೂ ಸಮಾನ ಮಹತ್ವ ನೀಡಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಯುವ ಜನಾಂಗದ ಪರಿಶ್ರಮದ ಫಲ ಈ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದೆ. ಅದರಲ್ಲಿ ಇವತ್ತಿನ ಚೀಫ್ ಗೆಸ್ಟ್ ಕೂಡ ಒಬ್ಬರು. ಅವರನ್ನು ಮಾದರಿಯಾಗಿ ನೀವು ತಗೊಂಡು ಹುಡುಗರಾಗಲಿ ಹುಡುಗಿಯರಾಗಲಿ ಆ ಪರಿಶ್ರಮವನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಕಣಚೂರು ಸಂಸ್ಥೆಯಲ್ಲಿ ಕಲಿಸಿ ಇನ್ನೂ ಮುಂದಕ್ಕೆ ಮತ್ತು ಎತ್ತರದಲ್ಲಿ ನೀವು ವೈದ್ಯರಾಗುವವರು, ನೀವು ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ಸಾಹಭರಿತರಾಗಿ ಯಾವುದೇ ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮ್ಮ ಇವತ್ತಿನ ಚೀಫ್ ಗೆಸ್ಟಿನ ಮನದಲ್ಲಿ ಇಟ್ಟುಕೊಂಡು ಅವರಂತೆ ಆಗಬೇಕು. ಅವರ ಹಾಗೆ ನಾನು ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವ ಹುಮ್ಮಸ್ಸು ನಿಮ್ಮಲ್ಲಿ ಬರಬೇಕು. ಅದು ಬಂದರೆ ಮಾತ್ರ ಅವತ್ತು ನೀವು ಕಠಿಣ ಪರಿಶ್ರಮ ಪಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಶಾಹನವಾಜ್ ಮಣಿಪಾಡಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ದಿನವಿಡೀ ಅಥ್ಲೆಟಿಕ್ ಹಾಗೂ ತಂಡ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು ವಿದ್ಯಾರ್ಥಿಗಳು ಕ್ರೀಡಾತ್ಮಕ ಮನೋಭಾವದೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿದ್ರು. is passed on to Dayanand Jadhav from Rising Troins, who has proven himself to be a ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕ್ರೀಡೋತ್ಸವವು ಸಂಭ್ರಮದ ವಾತಾವರಣದಲ್ಲಿ ಸಮಾಪ್ತಿಗೊಂಡಿತು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.